ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕಾ ಎಸ್ ಕೆ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವಾಗ ಬಾಗ್ಡೋಗ್ರಾ ಏರ್ಪೋರ್ಟಿಂದ ಡಾರ್ಜಿಲಿಂಗ್ ಕಡೆ ಹೋಗ್ತಾ ಇದ್ದೀವಿ. ಸೊ ನೀವು ಬಾಗ್ಡೋಗ್ರಾ ಏರ್ಪೋರ್ಟ್ಗೆ ಬಂದ ತಕ್ಷಣ ತುಂಬ ಫೆಸಿಲಿಟೀಸ್ ಇವೆ ಫ್ರೆಂಡ್ಸ್. ಡಾರ್ಜಿಲಿಂಗ್ಗೆ ಹೋಗೋಕ್ಕೆ ನಿಮಗೆ ಜೀಪ್ ಫೆಸಿಲಿಟೀಸ್ ಇವೆ, ಕಾರ್ ಫೆಸಿಲಿಟೀಸ್ ಇವೆ. ನೀವು ಬುಕ್ ಮಾಡ್ಕೊಳ್ಬೋದು. ಒಂದು 3000ವರೆಗೂ ತೊಗೊಳ್ತಾರೆ. ಸೊ ನಾವು ಟ್ರಾವೆಲಿಂಗ್ ಏಜೆಂಟ್ ನಮಗೆ ಕಾರ್ ಬುಕ್ ಮಾಡಿದರು. ಸೊ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ದಾರೀಲಿ ಹಸುವಾಗುತ್ತೆ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಇಲ್ಲೇ ನಿಲ್ಲಿಸಿದ್ದೀವಿ. ನೋಡ್ತಿದ್ದೀರಾ, ಆಮೇಲೆ ಮ್ಯಾಗಿ ತೊಗೊಂಡ್ವಿ, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇವಾಗ ಹೊರಡ್ತಿದ್ದೀವಿ. ಸೊ ಹೋಗ್ತಾ ದಾರಿಲೇ ಇದು ಒಂದು ಪಾಯಿಂಟ್ ಬರುತ್ತೆ. ಇದು ಫಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮದು. ತುಂಬ ಚೆನ್ನಾಗಿತ್ತು ಪಾಯಿಂಟ್ ಇದು. ಇಲ್ಲೇನಿಲ್ಲ, ಐ ಲವ್ ಕುರ್ಸಿಯಾಂಗ್ ಅಂತ ಇಷ್ಟು ಆಲ್ಫಾಬೆಟ್ಸ್ ಇವೆ. ಬಟ್ ತುಂಬ ಚೆನ್ನಾಗಿತ್ತು ಪಾಯಿಂಟು. ಆ ಕಡೆ ಎಲ್ಲ ಫುಲ್ ವ್ಯಾಲಿ ಥರ ಇದೆ. ಹಾಗೆ ಫೋಟೋಶೂಟ್ ಮಾಡ್ಕೊಳ್ತೀವಿ ಇಲ್ಲಿ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು, ತಂಪಾದ ವಾತಾವರಣ ಇತ್ತು. ಸೊ ಫೋಟೋಶೂಟ್ ಮಾಡ್ಕೊಳ್ತೀವಿ, ಆಮೇಲೆ ಮುಂದ್ಗಡೆ ಸೆಕೆಂಡ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೋಗ್ತೀವಿ ಅಷ್ಟೇ. ನೋಡಿ, ಈ ಥರ ತೆಗ್ಗಾದ ಪ್ರದೇಶ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗಂತೂ. ಸೊ ಮೇಲ್ಗಡೆಯಿಂದ ನೋಡ್ತಿದ್ರೆ ಕೆಳಗಡೆ ಟೀ ತೋಟ ಎಲ್ಲ ಕಾಣಿಸ್ತಿತ್ತು. ಸೊ ನಿಮಗೂ ಶೂಟ್ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಅನ್ನಿಸ್ತಿದೆ ಅಂತ. ಸೊ ನಮ್ಮ ಫಸ್ಟ್ ವ್ಯೂ ಪಾಯಿಂಟ್ ಮುಗಿದ ತಕ್ಷಣ ನಮ್ಮ ಪಯಣ ಮುಂದೆ ಸಾಗುತ್ತೆ. ನೋಡೋಣ ಮುಂದೆ ಸೆಕೆಂಡ್ ವ್ಯೂ ಪಾಯಿಂಟ್ ಏನಿದೆ ಅಂತ. ನೋಡ್ತಿದ್ದೀರಾ ಫ್ರೆಂಡ್ಸ್, ಅಲ್ಲಿ ರಸ್ತೆ ತುಂಬ ನ್ಯಾರೋ ಆಗಿದೆ, ರೋಡು ತುಂಬ ಚಿಕ್ಕದು, ಅದರಲ್ಲೇ ಮತ್ತೆ ಟ್ರೈನ್ ಬೇರೆ ಹೋಗುತ್ತೆ. ನನಗಂತೂ ವಂಡರ್ ಅನ್ನಿಸ್ತು ಗೊತ್ತಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಆದರೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಸೊ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ರೈಲ್ವೆ ಸ್ಟೇಷನ್. ತುಂಬ ನ್ಯಾರೋ ಆಗಿವೆ ಅಲ್ಲಿನ ರೋಡ್ಸು. ಇದು ಬಂದುಬಿಟ್ಟು ನಮ್ಮ ಸೆಕೆಂಡ್ ವ್ಯೂ ಪಾಯಿಂಟ್, ಪದ್ಮಜ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್. ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು. ಸೊ ನೋಡ್ತಿದ್ದೀರಾ, ಇಲ್ಲಿ ಜೂ ಇದೆ. ಬಟ್ ನಮಗೆ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ನೋಡೋಕ್ಕಾಗಿಲ್ಲ ಪ್ಲೇಸಸ್ ಇಲ್ಲಿ. ಸೊ ನಾನು ಎಷ್ಟು ನೋಡಿದ್ದೀನಿ ಅಷ್ಟೇ ಶೂಟ್ ಮಾಡಿ ನಿಮಗೂ ತೋರಿಸ್ತಿದ್ದೀನಿ ಅಷ್ಟೇ. ಅದೇ ಜೂನಲ್ಲೇ ಹಾಗೆ ಹೋಗ್ತಾ ಇದ್ವಿ. ಸೊ ನೋಡ್ತಿದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅಡ್ವೆಂಚರ್ಸ್ ಟೈಪ್ ಮಾಡ್ತಿದ್ದಾರೆ. ಸೊ ನಮಗೂ ಟ್ರೈ ಮಾಡಬೇಕು ಅನ್ನಿಸ್ತು. ಸೊ ನಾವು ಕೂಡ ಟ್ರೈ ಮಾಡಿದ್ವಿ, ನೋಡ್ತಿದ್ದೀರಾ. ಆಮೇಲೆ ನಮಗೆ ಹಸುವಾಗುತ್ತೆ. ಅದೇ ಜೂನಲ್ಲೇ ಒಂದು ಕ್ಯಾಂಟೀನ್ ಇತ್ತು. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಹಾಗೆ ಆಮೇಲೆ ಚಾಟ್ಸ್ ಕೂಡ ತಿಂದ್ವಿ ದಾರೀಲಿ. ಇವಾಗ ಹೋಟೆಲ್ಗೆ ಹೋಗೋದಿದೆ, ತುಂಬ ಟಯರ್ಡ್ ಆಗ್ತಿತ್ತು. ಸೊ ಅದಕ್ಕೆ ಫಸ್ಟು ಹೋಟೆಲ್ಗೆ ಹೋಗ್ತಿದ್ದೀವಿ ಇವಾಗ. ಸೊ ನಾವು ಉಡಾನ್ ಡೈಕ್ಲಿಂಗ್ ರೆಸಾರ್ಟಲ್ಲಿ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ.
ಹೋಟೆಲ್ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಫಸ್ಟು ಸೂಪ್ ಆರ್ಡ್ರ್ ಮಾಡ್ತೀವಿ. ತುಂಬ ಚಳಿ ಫ್ರೆಂಡ್ಸಲ್ಲಿ, ಸೊ ಅದಕ್ಕೆ ಬಿಸಿ ಬಿಸಿ ಸೂಪ್ ಆರ್ಡ್ರ್ ಮಾಡ್ತೀವಿ. ಸೊ ಸೂಪ್ ಕುಡಿದ್ಮೇಲೆ ಬಿಸಿ ಬಿಸಿ ಜಾಮೂನ್ ಮಾಡಿದರು, ಸೊ ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ರಾತ್ರಿ ಊಟ ಆರ್ಡ್ರ್ ಮಾಡಿ ಊಟ ಕೂಡ ಮಾಡ್ತೀವಿ. ಆಮೇಲೆ ಮಾರ್ನಿಂಗ್ 4 ಗಂಟೆಗೆ ಟೈಗರ್ ಹಿಲ್ಸ್ಗೆ ಬಂದಿದ್ದೀವಿ. ನೋಡಿ 4 ಗಂಟೆ ಆಗ್ತಿದೆ, ಇಷ್ಟು ಚಳಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚಳಿ ಇತ್ತು. ಟೈಗರ್ ಹಿಲ್ಸ್ ಅಂದರೆ ಏನಲ್ಲ, ಅಲ್ಲಿ ಸನ್ರೈಸ್ ಆಗುತ್ತೆ, ಅದನ್ನು ನೋಡೋಕ್ಕೆ ಇಷ್ಟು ಜನ ಬಂದಿದ್ದಾರೆ ನೋಡಿ. ನನಗೇನು ಇಷ್ಟ ಆಯಿತು, ಬಟ್ ಚಳಿ ಅಂತೂ ತಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್ ನನಗಂತೂ. ನಮ್ಮ ಡ್ರೈವರ್ ನಮ್ಮನ್ನು 4 ಗಂಟೆಗೆ ಇಲ್ಲಿ ಡ್ರಾಪ್ ಮಾಡಿದ್ದ, ಯಾಕೆಂದರೆ ಸ್ವಲ್ಪ ಲೇಟ್ ಮಾಡಿದರೆ ತುಂಬ ಕ್ಯೂ ಇರುತ್ತೆ ಅಂತ ಬೇಗನೆ ತಂದಿದ್ದ. ಬಟ್ ಸನ್ರೈಸ್ ಆಗಿದ್ದು 6:10ಗೆ ಆಗಿತ್ತು. ಸೊ ತುಂಬ ಚಳಿ ಇತ್ತು ನಮಗೆ. ಸೊ ನೋಡ್ತಿದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ. ಅಲ್ಲೊಂದು ಕ್ಯೂಟ್ ಪಾಪು ಸಿಗ್ತದ್ರ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಇವಾಗ ಸನ್ರೈಸ್ ಆಯಿತು. ಅರೌಂಡ್ 6:10 6:20 ಆಗ್ತಿತ್ತು. ಸೊ ಸನ್ರೈಸ್ ಆಗಿದೆ. ಎಲ್ಲರೂ ಎಷ್ಟು ಖುಷಿಯಾದ್ರು ಗೊತ್ತಾ, ಇದನ್ನು ನೋಡೋಕ್ಕೆ 2 ಅವರ್ಸ್ ಕಾದಿದ್ವಿ ನಾವು. ಇದು ಬಂದುಬಿಟ್ಟು ನಮ್ಮ 4th ವ್ಯೂ ಪಾಯಿಂಟ್, ಕಾಂಚನಜುಂಗ ಮೌಂಟೇನ್ ಅಂತ. ತುಂಬ ಮಂಜಿದ್ದ ಕಾರಣ ಕ್ಲಿಯರಾಗಿ ಕಾಣಿಸಿಲ್ಲ ಫ್ರೆಂಡ್ಸ್. ಬಟ್ ಆದರೂ ಅಲ್ಲಿನ ಜನ ಅಂತಿದ್ರು ಇವಾಗ ಕ್ಲಿಯರ್ ಆಗುತ್ತೆ. ಆವಾಗ ಇನ್ನೂ 6:20 ಆಗ್ತಿತ್ತು, ತುಂಬ ಕತ್ಲು ಕೂಡ ಇತ್ತು, ಈ ಥರ ಮಂಜು ಕೂಡ ಇತ್ತು. ಸೊ ಆಮೇಲೆ ಕ್ಲಿಯರ್ ಆಗುತ್ತೆ ಅಂತ ಅಂತಿದ್ರು, ಬಟ್ ಕ್ಲಿಯರಾಗಿ ಕಾಣಿಸಿಲ್ಲ ನಮಗೆ. ನೋಡ್ತಿದ್ದೀರಾ ಎಷ್ಟು ಚಳಿ ಇದೆ ಅಂತ? ಹೌದು, ತುಂಬ ಚಳಿ ಇದೆ. ನೋಡ್ತಿದ್ದೀರಾ ಬಾಯಾಗಿನೆಲ್ಲ ಹೊಗೆ ಬರ್ತಿದೆ. ಅಷ್ಟು ಚಳಿ ಇದೆ ನೋಡಿ, ಎಷ್ಟು ತಂಪಾಗಿದೆ ಅಂತ. ಫುಲ್ ಚಳಿ ಇದೆಪ್ಪ. ಸದ್ದು ಬಾ. ಇದು ಬಂದುಬಿಟ್ಟು ಟೀ ಗಾರ್ಡನ್ನು, ನಾವು ಕೂಡ ನೋಡ್ತಿದ್ದೀವಿ. ಇವಾಗ ಡಾರ್ಜಿಲಿಂಗಲ್ಲಿ ಒನ್ ಡೇನೇ ಬುಕ್ ಮಾಡಿದ್ವಿ. ಸೊ ಇವಾಗ ಗ್ಯಾಂಗ್ಟಾಕ್ ಹೋಗೋದಿತ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಗ್ಯಾಂಗ್ಟಾಕ್ಗೆ ಹೋಗಬೇಕು ಫ್ರೆಂಡ್ಸ್ ನಾವು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಹಾಯ್ ಗಾಯ್ಸ್, ಇವಾಗ ಡಾರ್ಜಿಲಿಂಗಿಂದ ಹೋಗ್ತಿದ್ದೀವಿ. ತುಂಬ ಚಳಿ ಇದೆ ಫ್ರೆಂಡ್ಸ್. ನಾನಂತೂ 2 ಸ್ವೆಟರ್ ಹಾಕ್ಕೊಂಡಿದ್ದೀನಿ ಗೊತ್ತಾ, ಆದರೂ ಚಳಿ ನಿಲ್ತಿಲ್ಲ. ಗ್ಲೌಸ್ ಬೇರೆ ಹಾಕ್ಕೊಂಡಿದ್ದೀನಿ, ಬಟ್ ಆದರೂ ಚಳಿ ನಿಲ್ತಿಲ್ಲ, ತುಂಬ ಚಳಿ ಇದೆ. ನಾವು ಉಡನ್ ಡೈಕ್ಲಿನ್ ಅಲ್ಲ ಹೋಟೆಲ್ ಹೆಸರು, ಉಡನ್ ಡೈಕ್ಲಿನ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇದು ಬಂದುಬಿಟ್ಟು ನಾವಿದ್ದಿರೋ ಹೋಟೆಲ್ನ ವ್ಯೂ. ಇದು ಬಾಲ್ಕನಿಯಿಂದ ಹೀಗೆ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಚಳಿ ಒಂದೇ ಪ್ರಾಬ್ಲಮಲ್ಲಿ, ಬಟ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಪ್ಲೇಸ್ ಅದು. ಸೊ ನೋಡ್ತಿದ್ದೀರಾ. ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡ್ತೀವಿ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರ್ಬೋದು ಇಲ್ಲಿ. ತುಂಬ ಚೆನ್ನಾಗಿದೆ ಗೊತ್ತಾ ಬಾಲ್ಕನಿ ಇದು. ಸೊ ಕೆಲವೊಂದು ಪಿಕ್ಸ್ನ ಶೇರ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್.
ಇದು ಬಂದ್ಬಿಟ್ಟು ಬತಾಸಿಯಾ ಲೂಪ್ ಅಂತ, ಇದೊಂದು ಗಾರ್ಡನ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಡಾರ್ಜಿಲಿಂಗ್ ಡ್ರೆಸ್ಸಸ್ ಕೂಡ ಸಿಗ್ತವೆ. ನಾವು ಅದನ್ನು ಹಾಕ್ಕೊಂಡು ವಿಯರ್ ಮಾಡಿಕೊಂಡು ಫೋಟೋಶೂಟ್ ಕೂಡ ಮಾಡ್ಕೊಳ್ಬೋದು. ಸೊ 50 ರುಪೀಸ್ಗೆ ಡ್ರೆಸ್ ಕೊಡ್ತಾರೆ, ನಾವು ಹಾಕ್ಕೊಂಡು ಎಲ್ಲ ಗಾರ್ಡನ್ ಸುತ್ತಾಡಿ ಬರ್ಬೋದು. ಸೊ ಆ ಫೆಸಿಲಿಟಿ ಕೂಡ ಇದೆ. ನಾನು ಕೂಡ ವಿಯರ್ ಮಾಡಿ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ನೋಡ್ತಿದ್ದಾರೆ, ಈ ಹುಡುಗಿ ಹತ್ರನೇ ನಾನು ಡಾರ್ಜಿಲಿಂಗ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದು. ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗುತ್ತೆ. ನಾನು ಎಷ್ಟಾದಷ್ಟು ಶೇರ್ ಮಾಡ್ತಿದ್ದೆ ನಿಮ್ಮ ಜೊತೆ. ಇಲ್ಲಿನ ಚಳಿಗೆ ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಸೊ ಪ್ಲೀಸ್ ಇಗ್ನೋರ್ ಮಾಡಿ ನನ್ನ ವಾಯ್ಸ್ನ. ಇಲ್ಲಿ ಬಂದ್ಬಿಟ್ಟು ಶ್ರದ್ಧಾ, ಆಯುಷ್ ಸರ್, ಹಾಗೆ ಅಕ್ಕ ಮತ್ತು ಸನ್ನು ಎಲ್ಲರೂ ಇದ್ದೀವಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಪ್ಲೇಸಸ್ ತುಂಬ ಬ್ಯೂಟಿಫುಲ್ ಆಗಿವೆ ಫ್ರೆಂಡ್ಸ್. ಸೊ ನೀವು ಕೂಡ ನೋಡಿ, ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ. ಸೊ ಇದರಿಂದ ಟೆಲಿಸ್ಕೋಪಿಂದ ಅಲ್ಲಿ ಏನೇನಿವೆ ಅದೆಲ್ಲ ನಾವು ನೋಡ್ತಿದ್ದೀರಾ. ಅಲ್ಲಿ ಸಣ್ಣ ಸಣ್ಣ ಬಿಲ್ಡಿಂಗ್ಸ್ ಇವೆ, ಹಾಗೆ ಆಫೀಸಸ್ ಇವೆ, ಕೃಷ್ಣ ಟೆಂಪಲ್ ಇದೆ. ಅದೆಲ್ಲ ಏನು ಮಾಡ್ತಾರೆ, ಇದರಿಂದ ತೋರಿಸ್ತಾರೆ. ತುಂಬ ಚೆನ್ನಾಗಿ ಅನಿಸ್ತು ಗೊತ್ತಾ, ನೀವು ತೋರಿಸ್ತೀನಿ. ಇಲ್ಲಿ ಏನೇನಿವೆ ಅಂತಂದರೆ ಬ್ರಿಟಿಷರ್ ಕಟ್ಟಿರೋ ಎಲ್ಲ ಬಿಲ್ಡಿಂಗ್ಸ್ ಇವೆ, ಹಾಗೆ ಕೃಷ್ಣ ಟೆಂಪಲ್ ಇದೆ. ಸೊ ಈ ಥರ ವ್ಯೂ ಪಾಯಿಂಟ್ಸ್ ಇವೆ ಇಲ್ಲಿ, ಅದನ್ನು ತೋರಿಸ್ತಾರೆ ಅಷ್ಟೇ ಟೆಲಿಸ್ಕೋಪಿಂದ. ತುಂಬ ಚೆನ್ನಾಗಿ ಅನಿಸುತ್ತೆ ವ್ಯೂ. ಸೊ ಡಾರ್ಜಿಲಿಂಗಿಂದ ಗ್ಯಾಂಗ್ಟಾಕ್ ಹೋಗೋ ಹಾದಿಗೆ ಇಷ್ಟೆಲ್ಲ ವ್ಯೂ ಪಾಯಿಂಟ್ಸ್ ಬರುತ್ತೆ. ಇನ್ನೂ ತುಂಬ ವ್ಯೂ ಪಾಯಿಂಟ್ಸ್ ಇವೆ ಫ್ರೆಂಡ್. ಇವನ್ನ ನಾನು ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್.